ಇಂಧನ ದರ ಏರಿಕೆ ಎಫೆಕ್ಟ್ ಈಗ ಕಸದ ಸಮಸ್ಯೆಯೂ ಕೂಡ ಹೆಚ್ಚಾಗುತ್ತಾ ಅನ್ನುವಂಥ ಪ್ರಶ್ನೆ ಶುರುವಾಗ್ತಾ ಇದೆ. ಸರಿಯಾಗಿ ಸಂಬಳ, ಲಾರಿಗಳ ನಿರ್ವಹಣಾ ವೆಚ್ಚ ಇಲ್ಲ ಅಂತ ಕಿಡಿಕಾರ್ತಾ ಇರೋದೀಗ. ಏನು ಪೆಟ್ರೋಲ್ ಡೀಸೆಲ್ನ ದರ ಏರಿಕೆ ಹೆಚ್ಚಳ ಆಗಿದೆಯಲ್ಲ, ಈ ನಿಟ್ಟಿನಲ್ಲಿ ಈಗ ಡೀಸೆಲ್ ದರ ಹೆಚ್ಚಳದಿಂದ ತ್ಯಾಜ್ಯ ನಿರ್ವಹಣಾ ವೆಚ್ಚ ಕೂಡ ಹೆಚ್ಚಳ ಆಗ್ತಾ ಇದೆ. ಹಾಲಿ ದರದಲ್ಲಿ ತ್ಯಾಜ್ಯ ನಿರ್ವಹಣೆ ಕಷ್ಟ ಸಾಧ್ಯ ಅಂತ ಬೇಸರವನ್ನು ವ್ಯಕ್ತಪಡಿಸಿರೋದು. ಈ ಕೂಡಲೇ ಗುತ್ತಿಗೆದಾರರ ಜೊತೆ ಸಭೆ ನಡೆಸುವುದಕ್ಕೆ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡಿದ್ದಾರೆ. ಸಭೆ ಕರೆಯದಿದ್ರೆ ತ್ಯಾಜ್ಯ ವಿಲೇವಾರಿ ಸ್ಥಗಿತಗೊಳಿಸುವಂತಹ ಎಚ್ಚರಿಕೆ ಕೊಟ್ಟಿದ್ದಾರೆ. ಸದ್ಯ 2017-18ರಲ್ಲಿ ಅಂದಿನ ಡೀಸೆಲ್ ದರ ಆಧರಿಸಿ ದರವನ್ನು ನಿಗದಿ ಮಾಡಿದ್ರು. ಇದು ಅತ್ಯಂತ ಕಡಿಮೆ ಇದೆ, ಹಾಗಾಗಿ ಈ ಕೂಡಲೇ ದರವನ್ನು ಹೆಚ್ಚಿಸಬೇಕು, ಹೊಸ ಇಂಧನ ವೆಚ್ಚದ ಮಾನದಂಡದಂತೆ ದರ ಹೆಚ್ಚಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಬೇಡಿಕೆ ಈಡೇರದಿದ್ರೆ ತ್ಯಾಜ್ಯ ವಿಲೇವಾರಿಯನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಲಾಗುತ್ತೆ. ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳದ ಹಿನ್ನೆಲೆ ಈಗ ಕಸದ ಸಮಸ್ಯೆಯೂ ಕೂಡ ಹೆಚ್ಚಾಗುತ್ತಾ ಅನ್ನುವಂಥ ಪ್ರಶ್ನೆ. 2017-18ರಲ್ಲಿ ಅಂದಿನ ಡೀಸೆಲ್ ದರ ಎಷ್ಟಿತ್ತು ಅದನ್ನು ಆಧರಿಸಿ ದರವನ್ನು ನಿಗದಿ ಮಾಡ್ತಾ ಇದ್ದಾರೆ. ಅದೇ ದರವನ್ನು ಈಗಲೂ ಕೂಡ ಕೊಡ್ತಾ ಇದ್ದಾರೆ. ಹಾಗಾಗಿ ಇವತ್ತಿನ ದರದಲ್ಲಿ ಆ ರೀತಿಯ ದರ ತೆಗೆದುಕೊಂಡು ನಾವು ನಿರ್ವಹಣೆ ಮಾಡೋದಕ್ಕಾಗ್ತಾ ಇಲ್ಲ, ಸಂಬಳ ಕೊಡೋದಕ್ಕಾಗ್ತಾ ಇಲ್ಲ. ಅದನ್ನು ಹೆಚ್ಚಿಸಬೇಕು ಅಂತ ಮನವಿಯನ್ನು ಮಾಡಿಕೊಂಡಿರುವಂಥದ್ದು. ಇಂದಿನ ಏನು ಪೆಟ್ರೋಲ್ ಡೀಸೆಲ್ ದರ ಇದೆ ಆ ಮಾನದಂಡದಂತೆ ದರ ಹೆಚ್ಚಿಸಬೇಕು ಅಂತ ಆಗ್ರಹ ಮಾಡಿದ್ದಾರೆ. ನೀವು ಮಾಡಲಿಲ್ವಾ, ಸಭೆ ಕರೆಯೋದೇ ಇಲ್ವಾ, ನಾವು ಕೂಡ ಕಸವನ್ನು ವಿಲೇವಾರಿ ಮಾಡೋದೇ ಇಲ್ಲ ಅಂತ ಎಚ್ಚರಿಕೆಯನ್ನು ಕೊಟ್ಟಿರೋದು. ಪ್ರಾಪರ್ ಟೈಮ್ನಲ್ಲಿ ಪೇಮೆಂಟ್ಗಳು ಮಾಡ್ತಾ ಇಲ್ಲ. ಪ್ರತಿ ವರ್ಷಕ್ಕೆ ಟಿಪ್ ಇದೆ, ಯಾವುದೋ ಯೂಸರ್ ಫೀ ಅಂತೇಳಿ ತೆರಿಗೆನಲ್ಲಿ ಇವರು ಮಾರ್ಚ್-ಏಪ್ರಿಲ್ ತಿಂಗಳಲ್ಲಿ ಕಾರ್ಪೊರೇಷನ್ ಅವರು ಎಲ್ಲ GBNವರು ವಸೂಲಿ ಮಾಡಿಬಿಡ್ತಾರೆ. ಪ್ರಾಪರ್ಟಿ ಟ್ಯಾಕ್ಸ್ ಸಮೇತನೇ ಯೂಸರ್ ಫೀ ಅಂತ ಕಲೆಕ್ಟ್ ಮಾಡಾದ ನಂತರ ಸಹಿತ ನಮ್ಗೆ 5-5 ತಿಂಗಳು 6-6 ತಿಂಗಳು ಇವರು ವೇತನ ಪಾವತಿ ಮಾಡೋದಿಲ್ಲ. ನಮ್ಮ ಸಲ್ಲಬೇಕಾಗಿರೋಂಥ ಕೆಲಸ ನಿರ್ವಹಣೆ ಮಾಡಿರ್ತಕ್ಕಂಥ ಕೆಲಸಕ್ಕೆ ಅನುಗುಣವಾಗಿ ಪೇಮೆಂಟ್ಗಳು ಮಾಡೋದಿಲ್ಲ. ಮತ್ತು ಈಗೇನಾಗಿದೆ, 68 ರೂಪಾಯಿ ಡೀಸೆಲ್ ರೇಟ್ ಇದ್ದಾಗ ಈಗಿನ ಆಟೋ ಟಿಪ್ಪರ್ ಮತ್ತು ಮೇಂಟೆನೆನ್ಸ್ ವ್ಯವಸ್ಥೆಗೆ ಒಂದು ದರ ನಿಗದಿಯಾಗಿತ್ತು. ಈಗ ಹತ್ರ 100 ರೂಪಾಯಿ ಆಗಿದೆ. ಅದು 30-35 ರೂಪಾಯಿ ಈಗ ನಮ್ಮ ಗುತ್ತಿಗೆದಾರರಿಗೆ ನಷ್ಟ ಆಗ್ತಾ ಇದೆ ಪ್ರತಿ ಲೀಟ್ರಿಗೆ. ಅದ್ರ ಬಗ್ಗೆ ಪರಿಷ್ಕರಣೆ ಮಾಡಬೇಕು. ಮತ್ತು ಉಳಿದಂತೆ ಕಾರ್ಮಿಕ ಇಲಾಖೆ ವತಿಯಿಂದ ಏನಾಯಿತು ಅಂತ ಹೇಳಿದ್ರೆ, ಲಾಸ್ಟ್ ಮಂತು ಡ್ರಾಫ್ಟ್ ನೋಟಿಫಿಕೇಶನ್ನ ರೆಗ್ಯುಲರೈಸ್ ಮಾಡಿ ಅನಿಲ್ ಲಾಡ್ ಅವರು ಅಧಿಕಾರ